ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಈ ಚಳಿಗಾಲದಲ್ಲಿ ತುಂಬಾ ಇಂಬಡಿ ಹೊಡೆಯುತ್ತೆ. ಆ ಇಂಬಡಿ ಹೊಡೆದಾಗ ಪ್ರಾಣನೇ ಹೋಗೋಷ್ಟು ನೋವಾಗುತ್ತೆ. ಆ ಇಂಬಡಿ ಹೊಡಿದೇ ಇರೋ ಹಂಗೆ ನಾನು ಇವತ್ತೊಂದು ಮನೆಮದ್ದು ತಂದಿದ್ದೀನಿ. ಅದೇನು ಅಂತ ನೋಡೋಣ ಬನ್ನಿ. ಈ ಮನೆಮದ್ದನ್ನು ಟ್ರೈ ಮಾಡಿದ್ರೆ ಇಂಬಡಿ ಎಷ್ಟೇ ಹೊಡೆದಿದ್ರು ಬೇಗನೆ ಗುಣ ಆಗುತ್ತೆ. ಬರೀ ಒಂದಿನ ಹಚ್ಚಿದ್ರೇನೆ ಸಾಕು, ಇಂಬಡಿ ತುಂಬಾನೇ ಸಾಫ್ಟ್ ಆಗುತ್ತೆ, ಮತ್ತೆ ಆ ನೋವು ಎಲ್ಲ ಕಡಿಮೆ ಆಗುತ್ತೆ. ನೋಡಿ, ನಂದು 2 ಕಾಲು ಅಷ್ಟೇ ಇಂಬಡಿ ಎಷ್ಟೊಂದು ಹೊಡ್ಕೊಂಡಿದೆ. ನಾನು ಇದೇ ತರನೇ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇಂಬಡಿ ಹೊಡೆದಾಗ ಯಾವ ತರ ಆಗುತ್ತೆ ನಿಮಗೆ ಗೊತ್ತು. ನಡಿಯಕ್ ಆಗೋದಿಲ್ಲ, ಮತ್ತೆ ಕೂರಕ್ ಆಗೋದಿಲ್ಲ. ಜಾಸ್ತಿ ಹೊಡ್ಕೊಂಡು ಒಂದೊಂದ್ಸತಿ ರಕ್ತನೂ ಬರುತ್ತೆ, ಅಷ್ಟು ನೋವಾಗ್ತಾ ಇರುತ್ತೆ. ಇದಕ್ಕೆ ಫಸ್ಟ್ ಬೇಕಾಗಿರೋ ಅಂಥದ್ದು ಸ್ಫಟಿಕ. ನೋಡಿ, ನಿಮಗೆ ಗಂದಿಗೆ ಅಂಗಡಿನಲ್ಲೆಲ್ಲ ಸಿಗುತ್ತೆ ಈ ಸ್ಫಟಿಕ ಕಲ್ಲು. ಇದು ಒಂದು ಸ್ವಲ್ಪ ತಗೊಂಡ್ರೆ ಸಾಕು. ಈ ಸ್ಫಟಿಕ ನಮ್ಮ ಕಾಲ್ಗೆ ಎಷ್ಟು ಒಳ್ಳೇದು ಅಂದರೆ, ಇಂಬಡಿ ಜಾಸ್ತಿ ಬಿರುಕಾಗಿ ಅಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಸ್ಫಟಿಕ ಕಲ್ಲನ್ನ ಈ ಥರ ಪುಡಿ ಮಾಡಿ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ. ಇಂಬಡಿ ಹೊಡೆದಿರೋ ಜಾಗದಲ್ಲಿ ತುಂಬ ನೋವಿತ್ತು ಅಂದರೆ ಅದನ್ನು ಸಹ ಕಡಿಮೆ ಮಾಡುತ್ತೆ. ನೋಡಿ, ಸ್ಫಟಿಕ ಕಲ್ಲನ್ನ ಪೌಡ್ರ್ ಮಾಡಿ ನಾನು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕರ್ಪೂರ. ನೋಡಿ, 2 ಕರ್ಪೂರ ತಗೊಂಡಿದ್ದೀನಿ. ಈ ಕರ್ಪೂರ ಕೂಡ ಇಂಬಡಿ ಹೊಡ್ಕೊಂಡಿರೋ ಜಾಗದಲ್ಲಿ ಹೊಸ ಚರ್ಮ ಬರೋದಕ್ಕೂ ಸಹ ಈ ಕರ್ಪೂರ ಸಹಾಯ ಮಾಡುತ್ತೆ. ಕೊಂಡಿರೋ ಬಿರುಕನ್ನು ಸಹ ಮುಚ್ಚೋದಿಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಇದನ್ನು ಅಷ್ಟೇ ಆ ಕರ್ಪೂರನ ಪುಡಿ ಮಾಡಿಕೊಂಡು ಈ ಸ್ಫಟಿಕ ಕಲ್ಲು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದರೊಳಗೆ ಸೇರಿಸ್ಕೊತಾ ಇದ್ದೀನಿ. ತುಂಬ ಆಳವಾಗಿ ಕಾಲು ಹೊಡ್ಕೊಂಡಿದ್ರೆ ಅದರೊಳಗಡೆ ಕೊಳೆ ಮತ್ತು ಧೂಳೆಲ್ಲ ಸೇರ್ಕೊಂಡಿರುತ್ತೆ. ನೋಡಿ, ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಈ ಕರ್ಪೂರ ಮತ್ತು ಸ್ಫಟಿಕ ಕಲ್ಲು ಎಲ್ಲ ಪುಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮತ್ತು ಇದ್ರ ಜೊತೆಗೇ ಒಂದು ಸ್ವಲ್ಪ ಶಾಂಪು, ಅಂದರೆ ಶಾಂಪು ನೀವು ಯಾವ್ದು ಯೂಸ್ ಮಾಡ್ತಿರ್ತೀರ ಮನೆಯಲ್ಲಿ ಆ ಶಾಂಪೂನೇ ಯೂಸ್ ಮಾಡ್ಬೋದು. ನೋಡಿ, ನಾನು ಒಂದು ಸ್ವಲ್ಪ ಒಂದು 1/4 ಚಮಚದಷ್ಟು ಮಾತ್ರ ಶಾಂಪು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮನೆಮದ್ದು ಟ್ರೈ ಮಾಡಿ ನೋಡಿ, ನಿಮಗೇನೆ ಗೊತ್ತಾಗುತ್ತೆ. ಈ ಚಳಿಗಾಲದಲ್ಲಂತೂ ಕೈಕಾಲು ಹೊಡೆಯೋದು ಸರ್ವೇ ಸಾಮಾನ್ಯ. ಅದರಲ್ಲೂ ಇಂಬಡಿಗಳು ಹೊಡೆದ್ರಂತೂ ತುಂಬಾ ನೋವಾಗ್ತಾ ಇರುತ್ತೆ. ಇದು ನೋಡಿ, ಈಗ ಕಲಿಸ್ಕೊಂಡಿದ್ವಲ್ಲ ಇದರೊಳಗೆ ನಾನು 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಅಲ್ಲಿ ಅದು ಸ್ಫಟಿಕ ಕಲ್ಲೆಲ್ಲ ಪೌಡ್ರ್ ಥರ ಇರುತ್ತಲ್ಲ, ಅಳಿ ಥರ ಎಲ್ಲ, ಅದೆಲ್ಲ ಚೆನ್ನಾಗಿ ಕರಗೋ ಥರ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡು ಅದನ್ನು ಸಪ್ರೇಟ್ ಎತ್ತಿಟ್ಕೊಳ್ಳೋಣ. ನೋಡಿ, ಇವಾಗ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು 2 ಇಲುಕಷ್ಟು ಬೆಳ್ಳುಳ್ಳಿ. ಈರುಳ್ಳಿ ಕೂಡ ನಮ್ಮ ಸ್ಕಿನ್ನು ಸಾಫ್ಟ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಯಾಕಂದರೆ ಇಂಬಡಿ ಜಾಸ್ತಿ ಹೊಡ್ಕೊಂಡು ಬಿರುಕು ಬಿಟ್ಕೊಂಡಿರುತ್ತಲ್ಲ ಅದು ಸಾಫ್ಟ್ ಆದರೆ ಮಾತ್ರ ಅದು ಇಂಬಡಿ ಮುಚ್ಕೊಳೋದಕ್ಕೆ ಸಹಾಯ ಆಗೋದು. ಹಾಗಾಗಿ ಈರುಳ್ಳಿ ತುಂಬಾ ಒಳ್ಳೆಯದು. ಇನ್ನು ಬೆಳ್ಳುಳ್ಳಿ, ಇದು ಅಷ್ಟೇ ಒಳ್ಳೆ ಔಷಧಿಯಾಗಿ ವರ್ಕ್ ಮಾಡುತ್ತೆ. ಇನ್ನು ಈ ಕಾಳು ಮೆಣಸು, ನಾನು ಒಂದು 3 ನೋಡಿ ಒಂದು ಕಾಳು ಮೆಣಸು ತಗೊಂಡಿದ್ದೀನಿ. ಅದನ್ನು ಪುಡಿ ಮಾಡ್ಕೊಳ್ಳೋಣ ಕುಟ್ಕೊಂಡು. ಇದು ಕಾಳು ಮೆಣಸು ಇಂಬಡಿ ಏನಾದರೂ ಜಾಸ್ತಿ ಹೊಡ್ಕೊಂಡು ನೋವು ಬರ್ತಾ ಇದ್ದರೆ ಆ ನೋವು ತಡೆಯೋದಕ್ಕೆ ಸಹಾಯ ಆಗುತ್ತೆ ಇದು. ನೋಡಿ, ನಾನು ಆ ಕಾಳು ಮೆಣಸನ್ನ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡಿಕೊಂಡು ಇವಾಗ ಈರುಳ್ಳಿ ತುರ್ಕೊಂಡಿದ್ವಿ ಮತ್ತು ಕಾಳು ಮೆಣಸು, ಬೆಳ್ಳುಳ್ಳಿ ಈ 3 ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ಆ ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಎಳ್ಳೆಣ್ಣೆ ಹಾಕ್ಕೊಂಡ್ರೂ ಒಳ್ಳೆಯದೇ. ನನ್ನ ಹತ್ರ ಎಳ್ಳೆಣ್ಣೆ ಇರಲಿಲ್ಲ, ಹಂಗಾಗಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಎಳ್ಳೆಣ್ಣೆ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆನೂ ಹಾಕೋಬಹುದು. ನೋಡಿ, ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊತಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಾಯಿಸ್ಬೇಕು. ಯಾವ ಥರ ಕಾಯಿಸ್ಬೇಕು ಅಂದರೆ ಇದನ್ನು ಫುಲ್ಲು ಬ್ರೌನ್ ಕಲರ್ ಬರೋವರೆಗೂ ಕಾಯಿಸ್ಕೋಬೇಕು. ನೋಡಿ, ನಾನು ಸ್ಟವ್ ಹಚ್ಕೊತಾ ಇದ್ದೀನಿ. ಸ್ಟವ್ ಹಚ್ಚಿ ಇದನ್ನು ಕಾಯಿಸ್ತಾ ಇದ್ದೀನಿ. ಫುಲ್ಲು ಬ್ರೌನ್ ಕಲರ್ ಬರೋವರೆಗೂ ಕಾಯಿಸ್ಕೋಬೇಕು. ನಿಮ್ಮ ಹತ್ರ ಇದು ಒಗ್ಗರಣೆಗೆ ಹಾಕೋ ಅಂಥದ್ದು ಚಿಕ್ಕದು ಸೌಟ್ ಥರ ಇರುತ್ತೆ ನೋಡಿ, ಅದರಲ್ಲಾದ್ರೂ ಕಾಯಿಸ್ಕೋಬೋದು. ಇಲ್ಲಾಂದರೆ ಒಂದು ಚಿಕ್ಕದು ಬೌಲ್ ತಗೊಂಡು ಅದಕ್ಕೆ ಒಂದು ಈಗ ನಾವು ಪಾತ್ರೆ ಎಲ್ಲ ಇಡ್ಕೊತೀವಿ ನೋಡಿ ಇಕ್ಲ, ಅದರಲ್ಲಿ ಈ ಥರ ಇಡ್ಕೊಂಡು ಸಹ ಕಾಯಿಸ್ಕೋಬೋದು. ಏನು ಒಗ್ಗರಣೆಗೆ ಹಾಕೋ ಅಂಥ ಪಾತ್ರೆನೇ ಬೇಕು ಅಂತ ಏನೂ ಇಲ್ಲ. ನೋಡಿ, ಈ ಥರದಲ್ಲೂ ಸಹ ಕಾಯಿಸ್ಕೋಬೋದು. ನೋಡಿ, ಎಲ್ಲ ಚೆನ್ನಾಗಿ ಯಾವ ಕಲರ್ ಚೇಂಜ್ ಆಗಿದೆ ಅಂತ ಕಾಯಿಸ್ಕೊಂಡಿದ್ದಾಯಿತು. ನಾನು ಇವಾಗ ಅದನ್ನು ಬೇರೆ ಬೌಲಿಗೆ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ಫಿಲ್ಟ್ರ್ ಮಾಡ್ಕೊಂಡು ಇವಾಗ ನಾನು ಅದನ್ನು ಯಾವ ಥರ ಹಚ್ಚೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟ್ಗೆ ನಾವು ಕಾಲೆಲ್ಲ ಕ್ಲೀನಾಗೆ ತೊಳ್ಕೊಂಡು ಬರಬೇಕು. ನೀರಲ್ಲೆಲ್ಲ ತೊಳೆದು ವಾಶ್ ಮಾಡಿಕೊಂಡು ಅದನ್ನು ಒರೆಸ್ಕೋಬೇಕು. ಒಂದು ಬಟ್ಟೆಲಿ ಒರೆಸಾದ್ಮೇಲೆ ಈಗ ನಾವು ಸ್ಫಟಿಕ ಕಲ್ಲು
ಕರ್ಪೂರ ಎಲ್ಲನೂ ಪೌಡ್ರ್ ಮಾಡಿಕೊಂಡು ಅದು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಚ್ಬೇಕು ಫಸ್ಟು. ಅದನ್ನು ಹಚ್ಚಿ ಚೆನ್ನಾಗೆ ಇದನ್ನು ಕ್ಲೀನ್ ಮಾಡ್ಕೋಬೇಕು ಕಾಲನ್ನ. ಯಾಕೆಂದರೆ ಧೂಳು ಅದೆಲ್ಲ ಇರುತ್ತಲ್ಲ, ಅದಕ್ಕೆ ಅಂತಲೇ ಅದೆಲ್ಲ ಕ್ಲೀನ್ ಮಾಡಾದ್ಮೇಲೆ ಒಂದು ಬಟ್ಟೆ ತಗೊಂಡು ಈ ಥರ ಒರೆಸ್ಕೊಬಿಡಿ. ಇಲ್ಲ ಒಂದು ಟವಲ್ ಆದರೂ ಸರಿ, ಒಂದು ವೇಸ್ಟ್ ಬಟ್ಟೆ ಇರುತ್ತೆ ನೋಡಿ, ಅದನ್ನು ತಗೊಂಡು ಈ ಥರ ಒರೆಸ್ಬೇಕು. ಒರೆಸಾದ್ಮೇಲೆ ಇನ್ನು ಪವರ್ಫುಲ್ ಆಗಿರೋಂತಹ ನಾವು ಎಣ್ಣೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಎಣ್ಣೆನ ಹಚ್ಬೇಕು ಇದಕ್ಕೆ. ಹಚ್ಚಿ ಚೆನ್ನಾಗೆ ಮಸಾಜ್ ಥರ ಮಾಡಬೇಕು. ಈ ಒಡ್ಕೊಂಡಿರುತ್ತೆ ನೋಡಿ ಇಂಬಡಿ, ಅದ್ರ ಸಂದಿಗೆಲ್ಲನೂ ಸಹ ಹಚ್ಚಬೇಕು. ನೀವು ನೈಟು ಮಲ್ಕೋಬೇಕಾದ್ರೆ ಈ ಥರ ಹಚ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಕಾಲು ತುಂಬ ಸಾಫ್ಟ್ ಆಗುತ್ತೆ. ಮತ್ತು ಇದು ಇಂಬಡಿ ಒಡ್ಕೊಂಡು ನೋವು ಬರ್ತಿರುತ್ತೆ ನೋಡಿ, ಆ ನೋವೆಲ್ಲ ಕಡಿಮೆ ಆಗೋಗಿರುತ್ತೆ ಬೆಳಗ್ಗೆ ಅಷ್ಟರೊಳಗೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನಗೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.